ಮಂಜಣ್ಣ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಮಂಜಣ್ಣ ಅಲ್ಲೂ ಅಬ್ರ ಇಲ್ಲೂ ಅಬ್ರ. ಮಂಜಣ್ಣ ಫುಲ್ಲು ಟೆರರ್ ಅವರು. ಏನೋ ಮಾಡ್ಬೇಕು, ಏನೋ ಹೇಳ್ಬಿಡ್ಬೇಕು, ಹಂಗೆ ಹಿಂಗೆ ಮಾಡ್ಬೇಕು ಅಂತ ಇದ್ ಮಾಡ್ತಾರೆ. ಒಂದೊಂದ್ಸಲ ಓವರ್ ಅಂತ ಅನ್ಸುತ್ತೆ. ಆದ್ರೂ ಏನು 4 ಗೋಡೆ ಮಧ್ಯೆ ಇರ್ತಾರಲ್ವಾ, ಅದು ಅವ್ರಿಗೆ ಅವರೇ ಫ್ರಸ್ಟ್ರೇಷನ್, ಅವ್ರಿಗೆ ಅವರೇ ಸರಿ ಅಂತ ಅನ್ಸ್ಬಿಡುತ್ತೆ ಅದು. ಯಾಕಂದ್ರೆ 4 ಗೋಡೆ ಮಧ್ಯೆ ಇದ್ದಾಗ ನಾನೇ ಸರಿ, ನಾನೇ ಇದು, ನಾನೇ ಕಿಲಾಡಿ ಅನ್ನೋದೆಲ್ಲ ಬರುತ್ತೆ. ಅದೆಲ್ಲ ಮಾಮೂಲಿ ಅಲ್ಲ. ನೀವು ಹಿಂಗೆ ಹೇಳ್ತಾ ಇದ್ದೀರಿ, ಆದ್ರೆ ಸಾರ್ವಜನಿಕರ ಒಂದು ಪಬ್ಲಿಕ್ ರಿವ್ಯೂಗೆ ಅಂತ ಹೋದಾಗ ನಾವು ಬರೇ ಡಬಲ್ ಗೇಮ್ ನನ್ ಮಗ ಅವನು ಹಾಗೆ ಹೀಗೆ ಅಂದ್ರೆ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ಪಬ್ಲಿಕ್ ಹೇಳಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಅವನು ಏನು ಗಳಿಗೆಸಿದ್ದ ಒಳಗೆ ನುಂಗದಾನ ಅಂತವನು, ಜಗಳ ತಂದಿಕ್ತಾ ಇರೋದೇ ಅವನು ಮಾಡ್ಬೇಕು. ಅಲ್ಲಿ ಗಲಾಟೆಗಳಿಗೆ ಕಾರಣನೇ ಉಗ್ರ ಮಂಜ. ಹಂಗೆ ಯಾಕಂದ್ರೆ ಮನೆ ಅದು 4 ಜನ, ಇವಾಗ ಅಲ್ಲಿ ಒಂದ್ 15 ಜನ ಇರ್ತಾರೆ. ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ. ಮಾತಿಗೆ ಚೆನ್ನಾಗಿ ಹಾಯ್ ಬಾಯ್ ಹಂಗೆ ಹಿಂಗೆ ಅನ್ಕೊಂಡು ಒಂದ್ ಅಗ್ಗೋಳು ಕಿಸ್ಕೊಳ್ಬಿಟ್ಕೊಂಡು ಆರಾಮಾಗಿ ಇರ್ತಾರೆ, ಸರಿನಾ? ಸೊ ಈ ತರ ಇರ್ಬೇಕಾದ್ರೆ ಸೊ ಅವರು ಇಡ್ಬೇಕಾಗತ್ತೆ. ಏನಾದ್ರು ಒಂದು ಮನೇಲಿ ಏನೋ ಎಂಟರ್ಟೈನ್ಮೆಂಟ್ ಬೇಕು ಅಂತಂದ್ರೆ ಇವಾಗ ಅವನ ಬಗ್ಗೆ ಮಾತಾಡಿದ್ರೇನೆ ಏನೋ ಒಂದು ಟಾಪಿಕ್ ಉಟ್ಕೊಳ್ಳೋದು. ಮಗನ್ ನೋಡೋ, ಯಾವಾಗ ನೋಡೋ ಅವಳ ಜೊತೆನೆ ಇರ್ತಾನೆ, ಯಾವಾಗ ನೋಡಿದ್ರು ಅವ್ನ್ ಬಾಲ ಆಗಿರ್ತಾನೆ, ಕಳಿಸ್ಬೇಕು ಇವನ್ನ ಫಸ್ಟ್ ಆ ಜಾಗಕ್ಕೆ ನಾನ್ ಬರ್ಬೇಕು. ಏನೋ ಒಂದು ಗಾಸಿಪ್ ಮಾಡಿದ್ರೇನೆ ಅದು ಇದಾಗೋದು. ಓಕೆ, ಏನು ಮಂಜಣ್ಣ ಅವ್ರಿಗೆ ಕಿಚ್ಚ ಸುದೀಪ್ ಅವರು ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ. ಅದೇ ಚೈತ್ರ ಅವ್ರಿಗೆ ಬೈಯುವಂತ ಒಂದು ಇದ್ರಲ್ಲಿ ಮಾತಾಡ್ತಾರೆ. ಇಲ್ಲ ಚೈತ್ರ ಅವ್ರಿಗೆ ಸಾಫ್ಟ್ ಆಗು ಮಾತಾಡಿದ್ದಾರೆ, ಯಾಕಂದ್ರೆ ಕಾಮಿಡಿಯಾಗೂ ಮಾತಾಡಿದ್ದಾರೆ. ಯಾಕಂದ್ರೆ ಆ ಅಮ್ಮನ ಹತ್ರ ಮಾತಾಡ್ಬೇಕಾದ್ರೆ ನೀವು ಸುದೀಪ್ ಸರ್ನ ಅಬ್ಸರ್ವ್ ಮಾಡಿ, ಅಕ್ಕ ಅಂತಾರೆ, ಅಕ್ಕ ಹೇಳಿ ಅಕ್ಕ ಅಂತ ಇದ್ದಾಗ ಎದೋಳಿಸ್ತಾರೆ. ಆತರ ಅವರು ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಆ ಅಮ್ಮನ ಬಗ್ಗೆ. ಸೊ ಅವ್ರು ಏನೇ ಮಾಡ್ಲಿ ಅವರು ಸಖತ್ತಾಗಿ ಮಾತಾಡಿಸ್ತಾರೆ ಅವ್ರು ಆಕ್ಚುಲಿ. ಓಕೆ, ಇನ್ನೊಂದು ಅದೇ ಸೇಮ್ ಪಬ್ಲಿಕ್ ಅಲ್ಲೇ ಮಾತಾಡ್ತಾ ಇರತಕ್ಕಂಥದ್ದು, ಸುದೀಪ್ ಅವ್ರಿಗೆ ಫೇವರ್ ಇರ್ತಕ್ಕಂಥವ್ರು ಗೌತಮಿ ಅವರು. ಗೌತಮಿ ಅವರ ಮದುವೆಗೆಲ್ಲ ಸುದೀಪ್ ಅವರು ಹೋಗಿದ್ರು. ಸೊ ಮದುವೆಗೆ ಹೋಗಿ ಅಲ್ಲೆಲ್ಲ ರಿಸೆಪ್ಷನ್ಗೆಲ್ಲ ಫೋಟೋಗಳೆಲ್ಲ ತುಂಬಾ ವೈರಲ್ ಆಗಿರ್ತಕ್ಕಂಥದ್ದು. ಸೊ ಇನ್ನು ಉಗ್ರ ಮಂಜು ಅವರು ಅಂತ ಬಂದಾಗಲೂ ಅಷ್ಟೇ, ಉಗ್ರ ಮಂಜು ಅವರು ಸುದೀಪ್ ಅವರು ತುಂಬಾ ಆತ್ಮೀಯರು. ಅದನ್ನೇ ಪಬ್ಲಿಕ್ ಮಾತಾಡ್ತಾ ಇರೋದ್ರ ಬಗ್ಗೆ ನಾನು ಹೇಳಿದ್ದು. ಇವರು ಸುದೀಪ್ ಅವರ ಒಂದು ಲೀಸ್ಟ್ ಅಲ್ಲಿ ಬಂದಿರೋರು ಇವರಿಬ್ರು. ಹಂಗ ಅನ್ಕೊಂಡೆ ಸರ್, ಅನ್ಕೊಂಡು ಆಡಿಯನ್ಸ್ ಗಳು ಈ ತರ ಹೇಳಿನೇ ಗೆಲ್ಬೇಕಾಗಿರೋ ಕಂಟೆಸ್ಟೆಂಟ್ ನ ಗೆಲ್ಸಲ್ಲ. ಯಾಕೆ ಅಂದ್ರೆ ಫಸ್ಟ್ ಸೀಸನ್ ಅಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಕೊಟ್ಟಿರೋದು ಅರುಣ್ ಸಾಗರ್ ಅವ್ರನ್ನ ಗೆಲ್ಸ್ಬೇಕಾಗಿದ್ದು. ವಿಜಯ್ ರಾಘವೇಂದ್ರ ಅವ್ರು ಗೆಲ್ತಾರೆ ಅನ್ನೋಂತ ಅನ್ಕೊಂಡೇ ಇರ್ಲಿಲ್ಲ. ಅವ್ರ ವ್ಯಕ್ತಿತ್ವ ಒಳ್ಳೇದು, ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೊಟ್ಟಿರ್ಬೋದು. ಆಸ್ ಎ ಎಂಟರ್ಟೈನರ್ ಆಗಿ ಎಂಟರ್ಟೈನ್ಮೆಂಟ್ ಮಾಡಿರೋದು ಅರುಣ್ ಸಾಗರ್ ಅವರು, ಸರಿನಾ? ಅದನ್ನ ನಾವು ಮರೆಯಕ್ಕಾಗಲ್ಲ. ಫಸ್ಟ್ ಸೀಸನ್ ಇಸ್ ಬೆಸ್ಟ್ ಸೀಸನ್ ಅಂತಾರಲ್ಲ, ಆತರ ಅವ್ರನ್ನ ಮರೆಯಕ್ಕಾಗಲ್ಲ ನಾವು. ಅವರೇ ಗೆಲ್ತಾರೆ ಅಂತ ನಾವು 100% ಅನ್ಕೊಂಡ್ಬಿಟ್ಟಿದ್ವಿ. ಬಿಡು ಇವ್ರು ಸೈಲೆಂಟ್, ಇವ್ರನ್ನ ಹೆಂಗ್ ಗೆಲ್ಸ್ಬಿಡ್ತಾರೆ ಜನ, ಇಷ್ಟೆಲ್ಲ ನಗ್ಸೋನ, ಇಷ್ಟೆಲ್ಲ ಏನ್ ಒಂದು ಅವತಾರಗಳು ಮಾಡಿದಾರ ಅರುಣ್ ಸಾಗರ್ ಅವರು. ಸೊ ಅವನ್ನ ಗೆಲ್ತಾರೆ ಅಂತ ಅನ್ಕೊಂಡಿದ್ರು. ಇವಾಗ ಏನಾಗುತ್ತೆ, ಇವಾಗ ಕಿಚ್ಚ ಸುದೀಪ್ ಸರ್ ನಡ್ಸ್ಕೊಡ್ತಾ ಇದ್ದಾರೆ ಅಂತಂದ್ರೆ ಪಕ್ಕ ಬಿಡು 100% ಗೆಸ್ಸಿಂಗ್ ಈ ಅಪ್ಪನ್ನೇ ಗೆಲ್ಲಿಸ್ತಾರೆ. ಯಾಕಂದ್ರೆ ಸೊ ಆ ಒಂದು ಪಾಯಿಂಟ್ ಇದಾಗ್ಬಿಡುತ್ತೆ. ಗೆಲ್ಸವಾಗ ಅವ್ರಿಗೆ ಮೈನಸ್ ಪಾಯಿಂಟ್ ಆಗುತ್ತೆ. ಆಸ್ ಎ ಫ್ರೆಂಡ್ ಆಗಿರೋದು ಮೈನಸ್ ಪಾಯಿಂಟ್ ಆಗುತ್ತೆ. ಇವಾಗ ನೋಡಿ, ಕಿಚ್ಚ ಸುದೀಪ್ ಸರ್ಗೆ ವಿಕ್ರಮ್ ಅವರು ಕ್ರಿಕೆಟ್ ಫೀಲ್ಡ್ ಅಲ್ಲಿ ಅವ್ರ ಫ್ರೆಂಡು. ಆಮೇಲೆ ಮಂಜಣ್ಣ ಅವರು ಮ್ಯಾಕ್ಸ್ ಫುಲ್ ಸಿನಿಮಾ. ಇವಾಗ ಒಂದ್ 100 ದಿನ ಸಿನಿಮಾ ಆಗಿದೆ ಅಂದ್ರೆ 150 ದಿನದ ಬಾಂಡಿಂಗ್ ಹೆಂಗಿರುತ್ತೆ ಸರ್? ಇವಾಗ ನಾವು ಇವಾಗ ಒಂದ್ 10 ನಿಮಿಷ ಕೂತಿದೀವಿ, ಹೆಂಗ್ ಬಾಂಡಿಂಗ್ ಇದೆ ಮಾತಾಡ್ಬೇಕಾರೆ, ಆ ಬಾಂಡಿಂಗ್ ಇದೆ. 150 ದಿನ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅಂದ್ರೆ 120 ದಿನ ಶೂಟಿಂಗ್ ಮಾಡಿದ್ದಾರೆ ಅಂದ್ರೆ ಮಂಜು ಅವ್ರದ್ದು ಸುದೀಪ್ ಅವ್ರದ್ದು ಯಾವ ತರ ಬಾಂಡಿಂಗ್ ಇರ್ಬೇಕು. ಆಮೇಲೆ ಅದಲ್ದೇನೆ ಸೀಸನ್ ಗಟ್ಲೆ ಅವರು ತ್ರಿವಿಕ್ರಮ್ ಅವ್ರ ಜೊತೆ ಕ್ರಿಕೆಟ್ ಆಡಿದ್ದಾರೆ, CCL ಆಡಿದ್ದಾರೆ, ಸರಿನಾ? ಅವರು ಇವ್ರದ್ದು ಇದ್ರುನು ತ್ರಿವಿಕ್ರಮ್ಗೆ ಹೆಂಗ್ ಕ್ಲಾಸ್ ತಗೊಂಡ್ರು ರೀಸೆಂಟ್ ಎಪಿಸೋಡ್ ಅಲ್ಲಿ ಅವ್ನ್ ತಲೆ ಎತ್ತು ಮಾತಾಡಕ್ಕಾಗಲ್ಲ, ಆ ಲೆವೆಲ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಅವ್ರಿಗೂ ಕೊಟ್ಟಿದ್ದಾರೆ, ಮಂಜು ಅವ್ರಿಗೂ ಕೊಟ್ಟಿದ್ದಾರೆ. ಯಾಕೆ ಇವಾಗ ಜನಗಳು ನೋಡ್ತಾ ಇದ್ದಾರೆ, ಸುದೀಪ್ ಸರ್ ತಪ್ಪು ಮಾಡಿದ್ರು ಬಿಡಲ್ಲ, ಅಲ್ಲಿ ಒಳಗಡೆ ಕಂಟೆಸ್ಟೆಂಟ್ ತಪ್ಪು ಮಾಡಿದ್ರು ಬಿಡಲ್ಲ. ನೋಡ್ತಾರೆ ಜನಗಳು, ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾರೆ. ಇವಾಗ ಅವ್ರನ್ನ ಗೆಲ್ಸ್ಬಿಡ್ತಾರೆ ಹಂಗ ಅನ್ಕೊಂಡೆ ಎಷ್ಟೋ ಜನ ಫ್ರೆಂಡ್ಸ್ ಗಳು ಪಾಪಚೆ ಅವ್ರನ್ನ ಗೆಲ್ಸಕ್ಕೂ ಆಗಿಲ್ಲ. ರಾಜೀವ್ ಅವ್ರು ಬಂದ್ರು, ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅವರು. ರಾಜೀವ್ ಅವ್ರನ್ನೇ ಗೆಲ್ಸ್ಬೋದಾಗಿತ್ತಲ್ಲ. 50 ದಿನದ ಮೇಲೇನೆ ಇಟ್ಕೊಂಡಿಲ್ಲ ಅವ್ರನ್ನ, ಅಲ್ಲೇ ಮಧ್ಯದಲ್ಲೇ ಕಳ್ಸ್ಬಿಟ್ರು. ಏನಕ್ಕೆ? ಅದು ಗೇಮ್ ಅದು. ಎಸ್.